ಹಾಯ್ ಹಲೋ ನಮಸ್ಕಾರ. PU ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸ್ಟೂಡೆಂಟ್ಸ್. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫಿಸಿಕ್ಸ್ನ ನೋಡ್ತಾ ಇಲ್ಲ, ಮ್ಯಾಥ್ಸ್ನ ನೋಡ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್ ಏನಂದರೆ ಮ್ಯಾಥಮೆಟಿಕ್ಸ್ ಕ್ಲಾಸ್ 12th ಸ್ಟ್ಯಾಂಡರ್ಡಲ್ಲಿ ವೆಕ್ಟರ್ ಆಲ್ಜಿಬ್ರಾ ಅನ್ನೋ ಒಂದು ಚಾಪ್ಟರ್ ಬರ್ತಾ ಇದೆ, ಆಯಿತಾ. ಸೊ ಇದರಲ್ಲಿ ನಾವು ಬೇಸಿಕಲಿ ಏನು ಮಾಡ್ತೀವಿ, ಬೇಸಿಕ್ಸ್ ಆಫ್ ವೆಕ್ಟರ್ಸ್ನ ಕಲಿತೀವಿ ಸ್ಟೂಡೆಂಟ್ಸ್. ಲೈಕ್ ಕ್ರಾಸ್ ಪ್ರಾಡಕ್ಟ್, ಡಾಟ್ ಪ್ರಾಡಕ್ಟ್, ಅಡಿಷನ್, ಸಬ್ಟ್ರಾಕ್ಷನ್, ಪ್ರೊಜೆಕ್ಷನ್, ಆ ಥರ ಒಂದು ಸ್ವಲ್ಪ ಬೇಸಿಕ್ ಪ್ರಾಪರ್ಟೀಸ್ ಅಥವಾ ವೆಕ್ಟರ್ಸಿನ ಬಗ್ಗೆ ಒಂದು ಬೇಸಿಕ್ ಆಪ್ರೇಷನ್ಸ್ನ ನಾವು ಕಲಿತೀವಿ ಕ್ಲಾಸ್ 12th. ಬಟ್ ಆದರೆ ಏನಾಗ್ತಿದೆ ಅಂದರೆ ನಮ್ಮ ಕ್ಲಾಸ್ 11th ಸ್ಟೂಡೆಂಟ್ಸ್ ಅಂದರೆ ಫಸ್ಟ್ PU ಸಿಲಿ ಯಾರಿದ್ದಾರಲ್ವ ಸ್ಟೂಡೆಂಟ್ಸ್ಗೆ ಈ ವೆಕ್ಟರ್ಸ್ ಚಾಪ್ಟರ್ ಅವರಿಗೆ ಫಸ್ಟ್ PU ಸಿಲಿ ಬಂದುಬಿಟ್ಟಿದೆ. ಓಕೆ, ಸೊ ಅವರಿಗೆ ಸ್ವಲ್ಪ ವೆಕ್ಟರ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿದೆ. ನೀವು ವೆಕ್ಟರ್ಸ್ ಅರ್ಥ ಮಾಡ್ಕೊಳ್ಳೋದು ಕ್ಲಾಸ್ 12th, ಬಟ್ ನೀವು ವೆಕ್ಟರ್ಸ್ನ ಯೂಸ್ ಮಾಡ್ತಿರೋದು ಕ್ಲಾಸ್ 11th. ಈ ಗ್ಯಾಪ್ನ ಕಡಿಮೆ ಮಾಡೋದಕ್ಕೆ ನಾನು ಮತ್ತು ಲೋಕೇಶ್ ಸರ್ ಇಬ್ಬರು ಸೇರಿ ನಮ್ಮ ಸ್ಟೂಡೆಂಟ್ಸ್ಗೆ ಏನಾದರೂ ಹೆಲ್ಪ್ಫುಲ್ ಮಾಡಬೇಕಂತ. ಸೊ ಲೋಕೇಶ್ ಸರು ಪ್ಯಾರಲಲ್ ಆಗಿ ವೀಡಿಯೋಸ್ನ ಮಾಡ್ತಾ ಇದ್ದಾರೆ ವೆಕ್ಟರ್ಸ್ ಬಗ್ಗೆ. ಅದರಲ್ಲಿ ಅವ್ರು ಜಾಸ್ತಿ ಫಿಸಿಕ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಆ ಫಿಸಿಕ್ಸಿಗೆ ಸಪೋರ್ಟ್ ಮಾಡೋ ವೆಕ್ಟರ್ಸ್ ಅನ್ನೋದು ಏನಿದೆ ಅಲ್ವಾ, ದಟ್ ಈಸ್ ಪ್ಯೂರ್ಲಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್. ಓಕೆ, ಸೊ ಯಾವ ರೀತಿ ವೆಕ್ಟರ್ ಇರುತ್ತೆ, ವೆಕ್ಟರ್ ಅಂದರೆ ಏನು ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್ ಸ್ಟೂಡೆಂಟ್ಸ್. ವೆಕ್ಟರ್ಸ್ ಅಂದರೆ ಏನು ಅಂತ ನೋಡೋಣ. ಈಗ ಮೊದಲನೇದಾಗಿ ಸೊ ನಾವು ಎಲ್ಲಿಗೆ ಹೋಗೋಣ ಅಂದರೆ ಇಲ್ಲಿಗೆ ಹೋಗೋಣ. ಎಸ್, ಓಕೆ. ಸೊ ನಾವು ಒಂದು ನಿಮಿಷ ಇರಿ, ನಾವು ಇಲ್ಲಿ ಈ ಥರ ಮಾಡೋಣ. ಇರಿ ಒಂದು ನಿಮಿಷ. ಓಕೆ, ಇವಾಗ ನಿಮಗೆ ಕಾಣಿಸ್ತಾ ಇರಬೇಕು. ಸೊ ಇದು ಒಂದು ಚಿಕ್ಕ ವೆಬ್ಸೈಟ್ ಇದು. ಓಕೆ, ಈ ವೆಬ್ಸೈಟಿನ ಲಿಂಕ್ ನಿಮಗೆ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ತಿಳಿಸಿ ಸ್ಟೂಡೆಂಟ್ಸ್. ಫೈನ್. ಸೊ ನಾನು ಇಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ದಿಸ್ ಇಸ್ ಅ ಸಿಮ್ಯುಲೇಷನ್ ಅಂದರೆ ಏನು, ವೆಕ್ಟರ್ ಅಂದರೆ ಯಾವ ಥರ ಕಾಣಿಸುತ್ತೆ, ಯಾಕೆ ಅಡಿಷನ್ ಮಾಡಿದಾಗ ಹಿಂಗಾಗುತ್ತೆ, ಯಾಕೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಹಿಂಗಾಗುತ್ತೆ, ಪ್ಯಾರಲಲ್ ವೆಕ್ಟರ್ ಅಂದರೆ ಯಾಕೆ ಸೇಮ್ ಲೈನ್ ಆಫ್ ಆ್ಯಕ್ಷನಲ್ಲಿ ಇರ್ಬೋದು ಅಂತ ಹಲವಾರು ಪ್ರಶ್ನೆಗಳು ನೀವೇನೇನೋ ಓದಿರ್ತೀರಲ್ಲ ಫಿಸಿಕ್ಸಲ್ಲಿ. ಸೊ ಮ್ಯಾಥ್ಸಲ್ಲಿ ನೀವು 12th ಓದ್ತೀರ, ಬಟ್ ಫಿಸಿಕ್ಸಲ್ಲಿ ನೀವು ಏನು ಓದಿದ್ದೀರೋ ಅದನ್ನು ನೀವು ನೋಡಬೇಕಂದ್ರೆ ನಾವು ಯಾವಾಗ ಏನಾದರೂ ಒಂದು ನೋಡ್ತೀವೋ ಅವಾಗ ನಮ್ಗೆ ಬೇಗ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್. ಸೊ ನೀವು ಯಾವಾಗ ಅದನ್ನು ನೋಡ್ತೀರೋ ನಿಮಗೆ ಬೇಗ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವೆಬ್ಸೈಟನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಇಟ್ ಇಸ್ ಕಾಲ್ಡ್ ಆ್ಯಸ್ ವೆಕ್ಟರ್ ವಿಜುವಲೈಸರ್. ನೀವೇ ನೋಡ್ಬೋದಲ್ಲ, ವೆಕ್ಟರ್ ವಿಜುವಲೈಸರ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನಾನು ಕೆಲವು ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ. ಇದು 2 ಡೈಮೆನ್ಷನಲ್ ವೆಕ್ಟರ್ಸ್. ಓಕೆ, ಅಂದರೆ ಐ ಕ್ಯಾಪ್ ಜೆ ಕ್ಯಾಪ್ ಎರಡೇ ಇರುತ್ತೆ, ಇದಕ್ಕೆ ಝೆಡ್ ಕ್ಯಾಪ್ ಇರೋದಿಲ್ಲ. ಝೆಡ್ ಇವಾಗ ಬರುತ್ತೆ ಸ್ಟೂಡೆಂಟ್ಸ್, ಝೆಡ್ ಆಕ್ಸಿಸ್ ಬಂದಾಗ ಝೆಡ್ ಕ್ಯಾಪ್ ಅಲ್ಲ, ಕೆ ಕ್ಯಾಪ್ ಬರುತ್ತೆ. ಝೆಡ್ ಆಕ್ಸಿಸ್ ಇರಬೇಕಾದ್ರೆ ಕೆ ಕ್ಯಾಪ್ ಬರುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಇಲ್ಲಿ ಒಂದು ವೆಕ್ಟರ್ನ ತೊಗೊಂಡಿದ್ದೀನಿ ನಾನು. ವೆಕ್ಟರ್ ಏನು ತೊಗೊಂಡಿದ್ದೀನಿ, ವೆಕ್ಟರ್ ಎ ಬಂದುಬಿಟ್ಟು 3, 2. ರೆಡ್ ಕಲರ್ ನೋಡಿ ಸ್ಟೂಡೆಂಟ್ಸ್, ರೆಡ್ ಕಲರ್ 3, 2 ಅಲ್ವಾ. ಸೊ ಎಕ್ಸ್ ಆಕ್ಸಿಸಲ್ಲಿ 3 ಯೂನಿಟ್ಸು, ವೈ ಆಕ್ಸಿಸಲ್ಲಿ 2 ಯೂನಿಟ್ಸು. ಸೊ ಇಲ್ಲೊಂದು ಪಾಯಿಂಟ್ ಹಾಕ್ಬಿಟ್ಟು ಆರಿಜಿನಿಂದ ಇದನ್ನ ಲೈನ್ನ ಜಾಯಿನ್ ಮಾಡಿ ಡೈರೆಕ್ಷನ್ ತೋರಿಸ್ಬೇಕು. ಇದು ನಮ್ಮ ವೆಕ್ಟರ್ ಎ ಅಂತ ಗೊತ್ತಾಗುತ್ತೆ. ಅದೇ ರೀತಿ ವೆಕ್ಟರ್ ಬಿ ಅಂದರೆ ನೋಡಿ 1, 4 ಇದೆ. ಎಕ್ಸ್ ಆಕ್ಸಿಸಲ್ಲಿ 1 ಯೂನಿಟು, ವೈ ಆಕ್ಸಿಸಲ್ಲಿ 4 ಯೂನಿಟ್ಸು. ಸೊ ದಿಸ್ ಇಸ್ ವೆಕ್ಟರ್ ಬಿ, ರೈಟ್. ಸೊ ವೆಕ್ಟರ್ ಅಂದರೆ ಏನು, ವೆಕ್ಟರ್ ಇಸ್ ಬೇಸಿಕಲಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ನೀವು ನೋಡ್ಬೋದು ಆರೋ ಮಾರ್ಕಿಲ್ಲಿ. ಮ್ಯಾಗ್ನಿಟ್ಯೂಡ್ ಯಾವ ರೀತಿ ಕಂಡುಹಿಡಿಯೋದು ನೋಡೋಣ ಅದನ್ನು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಅಂದರೆ ಬೇಸಿಕಲಿ ಈ ಲೆಂತನ್ನು ಕಂಡುಹಿಡಿಯೋದು ಸ್ಟೂಡೆಂಟ್. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ ಇಲ್ಲೊಂದು, ರೈಟ್. ಪೈಥಾಗರಸ್ ಥಿಯರಮ್ ಅಂದರೆ ಏನು, 3² + 2². ಸೊ ದಟ್ ವಿಲ್ ಬಿ ದ ಲೆಂತ್ ಆಫ್ ದ ಮ್ಯಾಗ್ನಿಟ್ಯೂಡ್, ದಟ್ ಇಸ್ ದ ಲೆಂತ್ ಆಫ್ ಹೈಪೋಟೆನ್ಯೂಸ್, ದಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಸ್ಟೂಡೆಂಟ್ಸ್. ಕ್ಲಿಯರ್. ಓಕೆ, ಸೊ ಇದು ವೆಕ್ಟರ್ ಎ, ವೆಕ್ಟರ್ ಬಿ. ಮುಂದೆ ಹೋಗ್ತಾ ನಿಮ್ಗೆ ಏನಾಗುತ್ತೆ, 3 ಡೈಮೆನ್ಷನಲ್ ವೆಕ್ಟರ್ ಬರುತ್ತೆ. ಸೊ ಅದಕ್ಕೂ ಕೂಡ ಅಷ್ಟೇ, ಇಲ್ಲಿ ನೋಡಿ, ಇಲ್ಲಿ 3D ಅಂತ ನಾನು ಕ್ಲಿಕ್ ಮಾಡಿದ್ರೆ, ಸೊ ದಿಸ್ ಇಸ್ ಅ 3 ಡೈಮೆನ್ಷನಲ್ ವೆಕ್ಟರ್. ಈ 3 ಡೈಮೆನ್ಷನಲ್ ವೆಕ್ಟರಲ್ಲಿ ನಿಮ್ಗೊಂದು ಆಪ್ಷನ್ ಕೇಳುತ್ತದು, ವೈ ಅಪ್ ಬೇಕಾ ಝೆಡ್ ಅಪ್ ಬೇಕಾ ಅಂತ. ಯಾವಾಗಲೂ ಝೆಡ್ ಅಪ್ ಇಟ್ಕೊಳ್ಳಿ, ಆಯಿತಾ. ವೈ ಅಪ್ಪು ಇಟ್ಕೋಬೋದು, ಬಟ್ ದ ಜನರಲ್ ಪ್ರಾಕ್ಟೀಸ್, ತುಂಬ ಜನರಲಾಗಿ ಪ್ರಾಕ್ಟೀಸ್ ಮಾಡೋದು ಆಲ್ವೇಸ್ ಝೆಡ್ ಅಪ್. ಓಕೆ, ಸೊ ನಮಗೆ ವೆಕ್ಟರ್ ಇವಾಗ ನಮ್ಗೆ ಯಾವ ರೀತಿ ಕಾಣ್ತದೆ ಅಂದರೆ ಈ ರೀತಿ ಕಾಣ್ತದೆ ಸ್ಟೂಡೆಂಟ್. ಸೊ ದಿಸ್ ಇಸ್ ಆರ್ ವೆಕ್ಟರ್ಸ್. ಓಕೆ, ಸೊ ಇಲ್ಲಿ ನೋಡಿ, ಇದು ನಮ್ಮ ಎಕ್ಸ್ ಆಕ್ಸಿಸ್, ಹಿಂಗೆ ರೆಡ್ ಲೈನ್ ಇಸ್ ಎಕ್ಸ್ ಆಕ್ಸಿಸ್, ಈ ಥರ ಹಿಂಗೆ ಹೋಗ್ತಿದೆ ನೋಡಿ, ಗ್ರೀನ್ ಲೈನ್ ಇದು ವೈ ಆಕ್ಸಿಸು, ಇದು ಝೆಡ್ ಆಕ್ಸಿಸ್ ಅಂದರೆ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಸೊ ಎಕ್ಸ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ಇದು. ಸೊ ಇಲ್ಲಿ ಝೆಡ್ ಆಕ್ಸಿಸ್ಗೆ ಬಂದಾಗ ನಾನು ಇಲ್ಲಿ ವ್ಯಾಲ್ಯೂಸ್ ಏನು ಕೊಟ್ಟಿದ್ದೀನಿ ನೋಡಿ, ಇಲ್ಲಿ 1 and 2 ಅಂತ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಚೇಂಜ್ ಮಾಡ್ಬೋದು. ನೀವು ಅಕಸ್ಮಾತ್ ಇದನ್ನು 10 ಅಂತ ಮಾಡಿದ್ರಿ ಅಂದ್ಕೊಳ್ಳಿ ಇದನ್ನು. ಓಕೆ, ಇದನ್ನು ನೀವು 10 ಅಂತ ಪ್ರೆಸ್ ಮಾಡಿದ್ರೆ ಅಷ್ಟು ಮೇಲ್ಗಡೆ ಹೋಗುತ್ತೆ. ಸೊ 10 ಯೂನಿಟ್ಸ್ ಮೇಲೆ ಹೋಗುತ್ತೆ ಸ್ಟೂಡೆಂಟ್ ಝೆಡ್ಡಲ್ಲಿ, ಅದು ಅಷ್ಟೇ. ನೀಲ್ಲ ಸರ್ ನಾನು 10 ಬೇಡ -10 ಮಾಡ್ತೀನಿ ಅಂದ್ಕೊಳ್ಳಿ. ಓಕೆ, ಈ ಕಡೆ ಬಂದುಬಿಟ್ಟು ನೀವು ಮೈನಸ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಕೆಳಗಡೆ ಹೋಗ್ತಾ ಇದೆ. ಸೊ ಇವಾಗ ನಿಮ್ಗೆ ಇದರಿಂದ ಏನು ಅರ್ಥ ಆಗ್ತಾ ಇದೆ, ಓಕೆ, ಪ್ಲಸ್ ಅಂದರೆ ರೈಟ್ ಸೈಡ್ಗೆ ಹೋಗುತ್ತೆ, -3 ಅಂದರೆ ಏನಾಗುತ್ತೆ ನೋಡಿ. ಓಕೆ, -10ನ ತೆಗೆದಾಕ್ಬಿಟ್ಟು ಇಲ್ಲಿ ನಾವು -3ನ ಹಾಕೋಣ. ಸೊ -3ನ ಹಾಕಿದಾಗ ಏನಾಗುತ್ತೆ, ಲೆಫ್ಟ್ ಸೈಡಿಗೆ ಹೋಗುತ್ತೆ ಸ್ಟೂಡೆಂಟ್ಸ್. ಸೊ
ಗೊತ್ತಲ್ವಾ, 0 ಮಧ್ಯದಲ್ಲಿದ್ದರೆ ರೈಟ್ ಸೈಡ್ ಎಲ್ಲ ಪಾಸಿಟಿವ್ ನಂಬರ್ಸ್, ಲೆಫ್ಟ್ ಸೈಡ್ ಎಲ್ಲ ನೆಗೆಟಿವ್ ನಂಬರ್ಸ್, ಮೇಲ್ಗಡೆ ಎಲ್ಲ ಪಾಸಿಟಿವ್, ಕೆಳಗಡೆ ಎಲ್ಲ ನೆಗೆಟಿವ್. ರೈಟ್, ಇದು ಕೋಆರ್ಡಿನೇಟ್ ಆಕ್ಸಸ್ ಗ್ರಾಫಲ್ಲೆಲ್ಲ ನೋಡಿರ್ತೀರ ನೀವು. ಸೊ ಈ ಥರ ನೀವೇನು ಮಾಡ್ಬೋದು, ನೋಡ್ತಾ ಇರ್ಬೋದು ಏನಾಗ್ತಾ ಇದೆ, -10 ಹಾಕಿದ್ರೆ ಏನಾಗುತ್ತೆ, +10 ಹಾಕಿದ್ರೆ ಏನಾಗುತ್ತೆ. ಸೊ ನೀವೇನು ಮಾಡ್ಬೋದು, ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಆನ್ ದಿಸ್. ಓಕೆ, ಈಗ ವೆಕ್ಟರ್ ಇಲ್ಲೂ ಕೊಡಿ, ಕೆಲವು ಆಪರೇಷನ್ಸ್ ಕೂಡ ಇದೆ ಇಲ್ಲಿ ನೋಡಿ. ಇಲ್ಲಿ ವೆಕ್ಟರ್ ಎ, ವೆಕ್ಟರ್ ಬಿ, ಅಡಿಷನ್, ಸಬ್ಟ್ರಾಕ್ಷನ್, ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್, ಮ್ಯಾಗ್ನಿಟ್ಯೂಡ್, ನಾರ್ಮಲೈಸ್, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆ್ಯಂಡ್ ಬಿ, ಕಾಂಪೋನೆಂಟ್ಸ್ ಆಫ್ ವೆಕ್ಟರ್ ಎ, ಥೀಟನ ನಾವು ಸ್ಪೆಸಿಫೈ ಮಾಡ್ಬೋದು. ಸೊ ಈ ಥೀಟಾ ಮತ್ತು ಕಾಂಪೋನೆಂಟ್ಸ್ ಇದೆಲ್ಲ ನೀವು ಜಾಸ್ತಿ ಫಿಸಿಕ್ಸಲ್ಲಿ ಯೂಸ್ ಮಾಡ್ತೀರ, ನೀವು ಮ್ಯಾಥ್ಸಲ್ಲೂ ಕಲಿತೀರಾ. ಯು ವಿಲ್ ಆಲ್ಸೋ ಲರ್ನ್ ಇನ್ ಮ್ಯಾಥ್ಸ್ ಬಟ್ ಇನ್ ಕ್ಲಾಸ್ 12th. ಇವಾಗ ನಮ್ಮ ಫಸ್ಟ್ PUC ಸ್ಟೂಡೆಂಟ್ಸಿಗೆ ನಾನು ಏನಕ್ಕೆ ಮಾಡ್ತಿದ್ದೀನಿ ಈ ವಿಡಿಯೋನ ಅಂದರೆ, ಜಸ್ಟ್ ಟು ಶೋ ದೆಮ್, ನೋಡಿ ವೆಕ್ಟರ್ಸ್ನ ನಾವು ಈ ಥರ ವಿಜುವಲೈಸ್ ಮಾಡ್ಬೋದು ಅಂತ ತೋರಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಇದು ಅಷ್ಟೇ. ಓಕೆ, ಸೊ ಇದು ನೋಡಿ, ಇದು 2D 3D ಆಯ್ತಲ್ವಾ. ಸೊ ಇದನ್ನು ನೀವು ಝೂಮ್ ಔಟ್, ಝೂಮ್ ಇನ್. ಓಕೆ, ಮತ್ತೆ ಇದು ಹೋಯ್ತು ಅನ್ಸುತ್ತೆ, ಒಂದು ನಿಮಿಷ ರೀ. ಹಾಂ, ಸೊ ಇದನ್ನು ನೀವು ಝೂಮ್ ಔಟ್, ಝೂಮ್ ಇನ್ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ಮಾಡ್ಬೋದು. ಬೋರ್ಡಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ, ಬಟ್ ಲ್ಯಾಪ್ಟಾಪಲ್ಲಿ ನೀವು ಮಾಡ್ಬೋದು. ಓಕೆ ಸ್ಟೂಡೆಂಟ್ಸು, ಝೆಡ್ ಅಪ್ ಇಟ್ಕೊಳ್ಳಿ ಯಾವಾಗ್ಲೂ, ಆಲ್ವೇಸ್ ಝೆಡ್ ಅಪ್. XYZ ಇದು X I ಕ್ಯಾಪ್, Y J ಕ್ಯಾಪ್, Z K ಕ್ಯಾಪ್. ಈ I ಕ್ಯಾಪು, J ಕ್ಯಾಪು, K ಕ್ಯಾಪ್ ಅಂದರೆ ಏನು? ವಾಟ್ ಇಸ್ I ಕ್ಯಾಪ್, J ಕ್ಯಾಪ್, K ಕ್ಯಾಪ್? ವೆರಿ ಸಿಂಪಲ್. ಇದನ್ನು ನಿಮ್ಗೆ ಅರ್ಥ ಮಾಡಿಸ್ಬೇಕಂದ್ರೆ ಲೆಟ್ಸ್ ಗೋ ಟು 2D. ನೋಡಿ, ಎಕ್ಸ್ ಆಕ್ಸಿಸಲ್ಲಿ ಒಂದು ಯೂನಿಟ್ ಇದೆ ನೋಡಿ, 0 to 1. ಇದಕ್ಕೆ ನಾವು I ಕ್ಯಾಪ್ ಅಂತ ಕರಿತೀವಿ. ಐ ಕ್ಯಾಪ್ ಅಂದರೆ ಏನು? ಎಕ್ಸ್ ಆಕ್ಸಿಸಲ್ಲಿ 1 ಯೂನಿಟ್. ಜೆ ಕ್ಯಾಪ್ ಅಂದರೆ ಏನು ಸ್ಟೂಡೆಂಟ್ಸ್? ವೈ ಆಕ್ಸಿಸಲ್ಲಿ 1 ಯೂನಿಟ್. ಐ ಕ್ಯಾಪ್ ಅಂದರೆ ಎಕ್ಸ್ ಆಕ್ಸಿಸಲ್ಲಿ 1 ಯೂನಿಟ್ಟು, ಜೆ ಕ್ಯಾಪ್ ಅಂದರೆ ವೈ ಆಕ್ಸಿಸಲ್ಲಿ 1 ಯೂನಿಟ್. ಐ ಕ್ಯಾಪ್, ಜೆ ಕ್ಯಾಪ್. ಇವಾಗ ಈ ವೆಕ್ಟರ್ ಯಾವ ಥರ ಕೊಟ್ಟಿದ್ದಾರೆ? 3I ಕ್ಯಾಪ್ ಅಂದರೆ 3 ಟೈಮ್ಸು ಎಕ್ಸ್ ಆಕ್ಸಿಸಲ್ಲಿ ಹೋಗಿ, ಸೊ 1 2 3, ಮತ್ತು 2 ಜೆ ಕ್ಯಾಪ್ ಇದೆ. ಜೆ ಕ್ಯಾಪ್ ಅಂದರೆ 2 ಯೂನಿಟ್ಸು ವೈ ಆಕ್ಸಿಸಲ್ಲಿ ಹೋಗಿ, 1 2, ಇಲ್ಲಿ ಬಂತು ಪಾಯಿಂಟ್. ರೈಟ್, ಸೊ ಇವಾಗ ಆರಿಜಿನಿಂದ ಇಲ್ಲಿಗೆ ನಾವು ಒಂದು ಲೈನ್ನ ಡ್ರಾ ಮಾಡಿ ಡೈರೆಕ್ಷನ್ ಹಾಕ್ಬಿಟ್ಟು, ಸೊ ದಟ್ ಈಸ್ ಅ ವೆಕ್ಟರ್. ಸೊ ಐ ಕ್ಯಾಪ್, ಜೆ ಕ್ಯಾಪ್, ಝೆಡ್ ಕ್ಯಾಪ್ ಅಂತ ಕೂಡ ಬರುತ್ತೆ. ಸೊ ಝೆಡ್ ಕ್ಯಾಪ್ ಅಂದರೆ ಏನು? ಝೆಡ್ ಕ್ಯಾಪ್ ಅಂದರೆ ಝೆಡ್ ಅಪ್ ಇದೆ ಅಲ್ವಾ ಇಲ್ಲಿ. ಹಾಂ, ಝೆಡ್ ಕ್ಯಾಪ್ ಅಂದರೆ ಈ ಝೆಡ್ ಆಕ್ಸಿಸ್ ಮೇಲೆ 1 ಯೂನಿಟ್ ಸ್ಟೂಡೆಂಟ್ಸ್. ಆ ಝೆಡ್ ಆಕ್ಸಿಸ್ ಮೇಲೆ ಏನಿದೆ ಅಲ್ವಾ, 1 ಯೂನಿಟ್ ತೊಗೊಂಡ್ರೆ ಅದು ಝೆಡ್ ಕ್ಯಾಪ್ ಆಗುತ್ತೆ. ಸೊ ಇಲ್ಲಿ ನೋಡಿ, 2 ಝೆಡ್ ಕ್ಯಾಪ್ ಅಂತ ಇದೆ, ಸಾರಿ ಕೆ ಕ್ಯಾಪ್ ಅಂತ ಆಗುತ್ತೆ. ಎಕ್ಸ್ ಐ ಕ್ಯಾಪ್, ಎಕ್ಸ್ ಜಾಗದಲ್ಲಿ ಏನಿದೆ 1 ಇದೆ. ಅಂದರೆ ಈಗ ಬ್ಲೂ ಕಲರ್ ವೆಕ್ಟರ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಸೊ ಬ್ಲೂ ಕಲರ್ ವೆಕ್ಟರ್ನ ನಾವು ಯಾವ ಥರ ಅರ್ಥ ಮಾಡ್ಕೊಳ್ಳೋಣ ಅಂದರೆ ಈ ಥರ ಅರ್ಥ ಮಾಡ್ಕೊಳ್ಳೋಣ. ಸೊ ಇದು ಎಕ್ಸ್ ಆಕ್ಸಿಸ್ ಸ್ಟೂಡೆಂಟ್ಸ್ ಇದು, ಆಯಿತಾ. ಸೊ ಈ ಬ್ಲೂ ವೆಕ್ಟರ್ನ ರೆಡ್ನ ತೆಗೆದಾಕ್ಬಿಡೋಣ. ಸೊ ಬರೀ ಬ್ಲೂ ಮಾತ್ರ ಇರಲಿ, ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್, ಆಯಿತಾ. ಸೊ ಇವಾಗ ಇಲ್ಲಿ ನೋಡಿ, ಇವಾಗ ಹಿಂಗೆ ನೋಡೋಣ. ಹಾಂ, ಓಕೆ, ಇಲ್ಲಿ ರೆಡ್ ಲೈನ್ ಕಾಣಿಸ್ತಾ ಇದೆಯಲ್ವಾ ನಿಮಗೆ? ಇಲ್ಲಿ ಮಧ್ಯದಲ್ಲಿ ರೆಡ್ ಲೈನ್ ಕಾಣಿಸ್ತಾ ಇದೆಯಲ್ವಾ ಇಲ್ಲಿ? ದಟ್ ಈಸ್ ಎಕ್ಸ್ ಆಕ್ಸಿಸ್, ಆಯಿತಾ. ರೆಡ್ ಕಾಣಿಸಿದ್ರೆ ಗ್ರೀನ್ ಕಾಣಿಸ್ತಿಲ್ಲ, ಗ್ರೀನ್ ಕಾಣಿಸಿದ್ರೆ ರೆಡ್ ಕಾಣಿಸ್ತಿಲ್ಲ, ಬಟ್ ಇಟ್ಸ್ ಓಕೆ. ಎಕ್ಸ್ ಆಕ್ಸಿಸಲ್ಲಿ 1 ಯೂನಿಟ್ ಬನ್ನಿ, ಎಕ್ಸ್ ಆಕ್ಸಿಸಲ್ಲಿ 1 ಯೂನಿಟ್ಟು. ವೈ ಆಕ್ಸಿಸಲ್ಲಿ 4 ಯೂನಿಟ್ಸು, ಸೊ ಈ ಡೈರೆಕ್ಷನಲ್ಲಿ 4 ಯೂನಿಟ್ಸ್ ಹೋಗಬೇಕು. ಝೆಡ್ ಆಕ್ಸಿಸಲ್ಲಿ 2 ಯೂನಿಟ್ಸ್, ಅಂದರೆ ಮೇಲ್ಗಡೆ 2 ಯೂನಿಟ್ಸ್ ಹೋಗ್ಬೇಕು ಸ್ಟೂಡೆಂಟ್ಸ್. ರೈಟ್, ಎಲ್ಲನೂ ಮೈನಸ್ ಮಾಡಿ ಇದು ಕರೆಕ್ಟಾಗಿ ಆ ಕಡೆ ಶಿಫ್ಟ್ ಆಗುತ್ತೆ. ಯಾವುದಾದ್ರು ಒಂದನ್ನು ಮೈನಸ್ ಮಾಡಿ, ಸೊ ಮೈನಸ್ ಮಾಡ್ತಾ ಪ್ಲಸ್ ಮಾಡ್ತಾ ನೀವೇ ಎಕ್ಸ್ಪ್ಲೋರ್ ಮಾಡ್ತಾ ಏನಾಗುತ್ತೆ, ವೆಕ್ಟರ್ಸ್ ಬಗ್ಗೆ ಜಾಸ್ತಿ ಕಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಎಸ್ಪೆಷಲಿ ಇನ್ ಫಿಸಿಕ್ಸ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಇನ್ ಫಿಸಿಕ್ಸ್, ಲೋಕೇಶ್ ಸರ್ ವೆಕ್ಟರ್ಸ್ ಹೇಳಬೇಕಾದ್ರೆ ವೆಕ್ಟರ್ಸ್ನ ಕಾನ್ಸೆಪ್ಟ್ನ ಕಲ್ತ್ಕೊಳ್ಳಿ. ಯಾರ ಹತ್ರ? ಲೋಕೇಶ್ ಸರ್ ಹತ್ರ. ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ, ನೋಟ್ಸ್ನ ಮಾಡ್ಕೊಳ್ಳಿ, ಏನು ಬೇಕೋ ಎಲ್ಲ ಲರ್ನಿಂಗ್ ಪ್ರೊಸೆಸ್ ಕಂಪ್ಲೀಟಾಗಿ ನೀವು ಲೋಕೇಶ್ ಸರ್ ಹತ್ರ ಆಗಬೇಕು. ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ಈ ಥರ ಒಂದು ವೆಬ್ಸೈಟ್ ಇದೆ, ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ, ಲಿಂಕ್ ನಾನು ನಿಮ್ಗೆ ಕಳಿಸ್ತೀನಿ. ಆ ವೆಬ್ಸೈಟಿಗೆ ಬಂದುಬಿಟ್ಟು ನೀವು ಯು ಕ್ಯಾನ್ ಟ್ರಯಲ್ ಆ್ಯಂಡ್ ಎರರ್ ಇಯರ್, ತುಂಬ ಆಪ್ಷನ್ಸ್ ಇದ್ದಾವೆ, ನೀವೇ ಎಕ್ಸ್ಪ್ಲೋರ್ ಮಾಡಿ. ಆದಷ್ಟು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀರೋ ನಿಮ್ಗೆ ಅಷ್ಟೇ ಬರ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ವಾಸ್ ಅಬೌಟ್ ವೆಕ್ಟರ್ಸ್. ಇದು ನೆಕ್ಸ್ಟ್ ಸ್ಟೂಡೆಂಟ್ಸ್ ನಾವು ಇನ್ನೊಂದು ತೋರಿಸ್ತೀನಿ ನಾನು ನಿಮ್ಗೀಗ. ಓಕೆ, ಸೊ ಇದು ಡಾಟ್ ಪ್ರಾಡಕ್ಟ್ ವಿಜುವಲೈಸೇಷನ್ ಅಂತ ಇದು. ಸೊ ಇದರಲ್ಲಿ ಏನಾಗ್ತಾ ಇದೆ, ಒಂದು ನಿಮಿಷ, ಎಸ್ ಬಂತು ನೋಡಿ ಇಲ್ಲಿ. ಸೊ ದಿಸ್ ಇಸ್ ಡಾಟ್ ಪ್ರಾಡಕ್ಟ್ ವಿಜುವಲೈಸರ್. ಸೊ ಇದು ಈ ಲಿಂಕ್ ನಿಮಗೆ ಬೇಕಂದರೆ ಲಿಂಕ್ 2 ಅಂತ ಕಮೆಂಟ್ ಮಾಡಿ. ಮೊದಲನೇ ಲಿಂಕ್ ಬೇಕಂದರೆ ಲಿಂಕ್ 1, ಎರಡನೇ ಲಿಂಕ್ ಬೇಕಂದರೆ ಲಿಂಕ್ 2, ಮೂರನೇ ಲಿಂಕ್ ಇನ್ನೊಂದು ತೋರಿಸ್ತೀನಿ ನಾನು, ಅದು ಲಿಂಕ್ 3. ಸೊ ಲಿಂಕ್ 1 ಒಂದು ಸತಿ ಕಮೆಂಟ್ ಮಾಡಿ, ಲಿಂಕ್ 2 ಒಂದು ಸತಿ, ಲಿಂಕ್ 3 ಒಂದು ಸತಿ. 3 ಡಿಫ್ರೆಂಟ್ ಕಮೆಂಟ್ಸ್ ಯಾರು ಮಾಡ್ತಿರೋ ಅವರಿಗೆ ನಾನು 3 ಲಿಂಕ್ನ ಕಳಿಸ್ತೀನಿ ಈ ಕಾಮೆಂಟ್ ಸೆಕ್ಷನಲ್ಲಿ. ಆಲ್ ರೈಟ್, ಓಕೆ. ಸೊ ಸ್ಟೂಡೆಂಟ್ಸ್, ಇದು ಡಾಟ್ ಪ್ರಾಡಕ್ಟ್ ವಿಜುವಲೈಸೇಷನ್ ವೆಬ್ಸೈಟ್ ಇಲ್ಲೇ ಇದೆ, ಬಟ್ ಈ ಪೇಜಿಗೆ ನೀವು ಕರೆಕ್ಟಾಗಿ ಬರಲ್ಲ. ಈ ಪೇಜಿಗೆ ಬರಬೇಕಂದ್ರೆ ಯು ಹ್ಯಾವ್ ಟು ಹ್ಯಾವ್ ದ ಲಿಂಕ್, ಆಯಿತಾ. ಸೊ ಇದು ವೆಕ್ಟರ್ ಏನಿದು ಡಾಟ್ ಪ್ರಾಡಕ್ಟ್ ವಿಜುವಲೈಸೇಷನ್. ಇವಾಗ ನಾವು 2 ವೆಕ್ಟರ್ಸ್ನ ತೊಗೊಂಡಿದ್ದೀವಿ. ವಾಟ್ ಆರ್ ದೋಸ್ ವೆಕ್ಟರ್ಸ್? ಯು ಆ್ಯಂಡ್ ವಿ. ನಮಗೆ ಗೊತ್ತಿಲ್ಲ ಯು ಆ್ಯಂಡ್ ವಿ ಏನಂತ. ಸಿ ವೆಕ್ಟರ್ ಯು ಕ್ಯಾನ್ ಬಿ
3 i cap plus 2j cap plus 7k cap. Vector v can be 4i cap minus 10j cap plus 12k cap. ಈ ಥರ ಇರ್ಬೋದು ಎರಡು ವೆಕ್ಟರ್ಸ್ಗಳು. ಈ ವೆಕ್ಟರ್ಸ್ಗಳು ನಮಗೆ ಗೊತ್ತಿಲ್ಲ. ಈಗ ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ? ಡಾಟ್ ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಸೊ ಎರಡು ವೆಕ್ಟರ್ಗಳಿದ್ದಾವೆ. ನನ್ನ ವೆಕ್ಟರ್ ಹಿಂದೆ ತೋರಿಸಿದ್ನಲ್ವ ನಿಮಗೆ, ಆ ಥರ ಎರಡು ವೆಕ್ಟರ್ನ ಕನ್ಸಿಡರ್ ಮಾಡಿ. ಎರಡು ವೆಕ್ಟರ್ನ ನಾವು ಮಲ್ಟಿಪ್ಲೈ ಮಾಡಿದಾಗ, ಡಾಟ್ ಪ್ರಾಡಕ್ಟ್ ಮಾಡಿದಾಗ ಯಾವ ಥರ ಮಾಡೋದು? ದಿಸ್ ಇಸ್ ದ ಫಾರ್ಮುಲಾ ಸ್ಟೂಡೆಂಟ್ಸ್. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಯು ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ವಿ ಇಂಟು ಕಾಸ್ ಥೀಟಾ. ರೈಟ್? ಈ ಥೀಟಾ ಎಲ್ಲಿದೆ ಸರ್? ಥೀಟಾ ಎಲ್ಲಿದೆ ನೋಡಿ, 133.21 ಡಿಗ್ರೀಸ್. ಇದು ಥೀಟಾ. ಆಯಿತಾ? ಮ್ಯಾಗ್ನಿಟ್ಯೂಡ್ ಅಂದರೆ ಏನು ಸ್ಟೂಡೆಂಟ್ಸ್? ಮ್ಯಾಗ್ನಿಟ್ಯೂಡ್ ಅಂದರೆ ಏನು? ಅಂಡರ್ ರೂಟ್ x² ಪ್ಲಸ್ y² ಪ್ಲಸ್ z². ರೈಟ್? ಸೊ ಅದು ನಮ್ಮ ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಅಂದರೆ ಬೇಸಿಕಲಿ ದ ಹೈಪಾಟಿನ್ಯೂಸ್ ಡಿಸ್ಟೆನ್ಸ್, ಅಥವಾ 3D ನೋಡಿದಾಗ ವೆಕ್ಟರಿನ ಲೆಂತ್ಗೆ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಸೊ ಇದರ ಲೆಂತ್ ಮಲ್ಟಿಪ್ಲೈ ಮಾಡಿ ಇಂಟು ಕಾಸ್ ಥೀಟಾ ಮಾಡ್ತಿದ್ದೀವಿ ಸ್ಟೂಡೆಂಟ್ಸ್. ವೈ? ಯಾಕೆ ನಾವು ಇಂಟು ಕಾಸ್ ಥೀಟಾ ಮಾಡ್ತಾ ಇದ್ದೀವಿ? ಏನಕ್ಕಂದರೆ ದಟ್ ಇಸ್ ಹೌ ವಿ ಗೆಟ್ ದ ಡಾಟ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್. ಸೊ ಇದು ನಮ್ಮ ಫಾರ್ಮುಲಾ. ಫಾರ್ಮುಲಾದಲ್ಲಿ ನಾವೇನು ಮಾಡಿದ್ವಿ? ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇವಾಗ ನಾನು 7.07, ಇವಾಗ ನಿಮ್ಗೆ ಏನೋ ಆನ್ಸರ್ ಬಂತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೀಗ 10 ಬಂತು ಅಂದ್ಕೊಳ್ಳಿ ಆನ್ಸರ್. ನಾನೀಗ ಇಲ್ಲಿ 10 ಬರ್ಸ್ಬೇಕು. 10 ಯಾವ ಥರ ಬರ್ಸೋದು? ಇದನ್ನ ಇಟ್ಕೊಂಡು ಇಲ್ಲಿ ನೋಡಿ, ಯು ಕ್ಯಾನ್ ಅಡ್ಜಸ್ಟ್ ದಿಸ್ 10. ನಿಮಗೆ 11 ಪಾಯಿಂಟ್ ಏನೋ ಬಂತು ಅಂದರೆ ಮತ್ತೆ ನೀವು ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು ಅದನ್ನು. 11 ಪಾಯಿಂಟ್ ಏನೋ ಬಂದಿದೆ ಅಂದರೆ ಯು ಕ್ಯಾನ್ ಡೂ ದಟ್. ಓಕೆ? ಸೊ ಎರಡು ವೆಕ್ಟರ್ಗಳಿನ ಮ್ಯಾಗ್ನಿಟ್ಯೂಡ್ನ ಕ್ಯಾಲ್ಕುಲೇಟ್ ಮಾಡಿ. ಥೀಟಾ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾನೇ ತೊಗೊಂಡಿರ್ತೀವಿ. ಥೀಟಾ ಕೂಡ ನೀವು ಜಾಸ್ತಿ ಕಡಿಮೆ ಮಾಡ್ಬೋದು. ಸೊ 45 ಡಿಗ್ರೀಸ್ ಯಾವುದೋ ಒಂದು ಕ್ವಶನಲ್ಲಿದೆ. ಸೊ ಕೀಪ್ ಇಟ್ ಅಟ್ 45 ಡಿಗ್ರೀಸ್ ಈ ಥರ. ರೈಟ್? ಸೊ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ? ಡಾಟ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 70. ಅಂದರೆ ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡೋಕ್ಕೆ ನಮ್ಗೆ ಏನಾಗುತ್ತೆ? 70 ಎಷ್ಟಾಗುತ್ತೆ ನಮ್ಮ ಆನ್ಸರ್. ದಿಸ್ ಇಸ್ ಆರ್ ಅಬೌಟ್ ಡಾಟ್ ಪ್ರಾಡಕ್ಟ್ ಸ್ಟೂಡೆಂಟ್ಸ್. ಇನ್ನು ಕೊನೆಯದಾಗಿ ಏನೇನು ಕಲ್ತ್ವಿ ನಾವೀಗ? ವಾಟ್ ಈಸ್ ವೆಕ್ಟರ್ ಅಂತ ಕಲ್ತ್ವಿ, ವಿಚ್ ಹಸ್ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇರೋದು. i,j,k ಅಂದರೆ ಏನು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ವೆಕ್ಟರ್ನ ರೆಪ್ರೆಸೆಂಟ್ ಮಾಡಬೇಕಂದ್ರೆ xi ಕ್ಯಾಪ್, yj ಕ್ಯಾಪ್, zk ಕ್ಯಾಪ್ ಅಂತ ಬರೀತಾರೆ. ಅದರ ಜೊತೆಗೆ ನಾವು ಇನ್ನೇನು ಕಲ್ತಿದ್ದೀವಿ? ಡಾಟ್ ಪ್ರಾಡಕ್ಟ್ನ ಕಲ್ತ್ವಿ. ಮ್ಯಾಗ್ನಿಟ್ಯೂಡ್ನ ತೆಗಿಬೇಕು, ಕಾಸ್ ಥೀಟಾನ ಮಲ್ಟಿಪ್ಲೈ ಮಾಡಬೇಕು, ಥೀಟಾ ಎಲ್ಲಿ ಕೊಟ್ಟಿರ್ತಾರೆ. ನೀವು ಈ ನಂಬರ್ಸ್ನ ಮ್ಯಾನಿಪುಲೇಟ್ ಮಾಡ್ಬೋದು. ಓಕೆ? ಸೊ ಹೆಚ್ಚು ಕಡಿಮೆ ಮಾಡ್ಬೋದು ಇದನ್ನು. ಇದು y, ಇದು v, ಇದು u. ಸೊ ಹೆಚ್ಚು ಕಡಿಮೆ ಮಾಡ್ಬೋದು. ಯು ಕ್ಯಾನ್ ಚೆಕ್ ಹಿಯರ್ ಕರೆಕ್ಟಾಗಿ ಬರ್ತಾ ಇದೆಯಾ, ಫಿಸಿಕ್ಸ್ ವರ್ಕ್ ಆಗ್ತಿದೆಯಾ ನಿಜವಾಗ್ಲೂ ಅಂತ ಬಂದಿಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಇಟ್ ವಿಲ್ ವರ್ಕ್ 100% ಶೋರ್. ಅದಾದಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ನೋಡಿದ್ವಿ. ಮ್ಯಾಗ್ನಿಟ್ಯೂಡ್ ಅಂದರೆ ಲೆಂತ್ ಆಫ್ ದ ವೆಕ್ಟರ್ ಫ್ರಮ್ ದ ಆರಿಜಿನ್. ಅದನ್ನು ಬಿಟ್ಟರೆ ಬೇರೆ ಏನು ನೋಡಿದ್ದೀವಿ ನಾವೀಗ? ಇಷ್ಟನ್ನ ನೋಡಿದ್ದೀವಿ ಸ್ಟೂಡೆಂಟ್ಸ್. ಮ್ಯಾಗ್ನಿಟ್ಯೂಡ್ ನೋಡಿದ್ದೀವಿ, ಡಾಟ್ ಪ್ರಾಡಕ್ಟ್ ನೋಡಿದ್ದೀವಿ, ವೆಕ್ಟರ್ಸ್ ನೋಡಿದ್ದೀವಿ. ಸೊ ಯೂನಿಟ್ ವೆಕ್ಟರ್ ಕೂಡ ಹೇಳ್ಬಿಡ್ತೀನಿ. ಸೊ ಯೂನಿಟ್ ವೆಕ್ಟರಿನ ಫಾರ್ಮುಲಾ ನಿಮಗೆ ಗೊತ್ತಿದೆ. ಲೋಕೇಶ್ ಸರ್ ಆಲ್ರೆಡಿ ಅವ್ರ ವಿಡಿಯೋದಲ್ಲಿ ಹೇಳ್ತಾ ಇರ್ತಾರೆ, a ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ a ಬೈ ಮ್ಯಾಗ್ನಿಟ್ಯೂಡ್ ಆಫ್ a ಅಂತ. ಅದು ಯೂನಿಟ್ ವೆಕ್ಟರ್. ಸೊ ಆ ಯೂನಿಟ್ ವೆಕ್ಟರ್ನ ತಿಳ್ಕೊಂಡು ಇನ್ನೂ ಒಂದು ಲಾಸ್ಟ್ ಪಾಯಿಂಟ್ ಇದೆ ಇದರಲ್ಲಿ, ಅದೇನಂತ ನೋಡ್ಬಿಡೋಣ. ಸೊ ದಟ್ ಲಾಸ್ಟ್ ಪಾಯಿಂಟ್ ಇಸ್ ದಿಸ್ ಒನ್, ವೆಕ್ಟರ್ ಪ್ರೊಜೆಕ್ಷನ್. ಸೊ ವೆಕ್ಟರ್ ಪ್ರೊಜೆಕ್ಷನ್ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನೋಡೋಣ ಈಗ. ಸೊ ವೆಕ್ಟರ್ ಪೊಸಿಷನ್ ಮತ್ತೆ ಇದು ಬೇಕಂದ್ರೆ, ಇದಕ್ಕೆ ಲಿಂಕ್ ಬೇಕಂದರೆ ಸ್ಟೂಡೆಂಟ್ಸ್ ನೀವು ಏನು ಮಾಡಬೇಕು? ಮತ್ತೆ ವೆಕ್ಟರ್ ಲಿಂಕ್ 3 ಅಂತ ಹಾಕಿ ಅಷ್ಟೇ. ವೆಕ್ಟರ್ ಪ್ರೊಜೆಕ್ಷನ್ ವಿಜುವಲೈಸೇಷನ್ ಇದು. ಆಯಿತಾ? ಇವಾಗ ಇಲ್ಲಿ ನೋಡಿ 5,5 5,5 ಅಂದರೆ ಏನು ಗೊತ್ತಾ? 1 2 3 4 5 5i ಕ್ಯಾಪ್, ಇನ್ನೊಂದು 5 ಅಂದ್ರೇನು? 5j ಕ್ಯಾಪ್. ವೈ ಆಕ್ಸಿಸಲ್ಲಿ 1 2 3 4 5 ಈ ಪಾಯಿಂಟಲ್ಲಿ ಒಂದು ವೆಕ್ಟರ್ ಇದೆ. ಸೊ ಇದನ್ನು ಯಾವ ಥರ ಓದಬೇಕು ನೀವು? ಇದನ್ನು ಬೇರೆ ಥರ ಕೊಟ್ಟಿದ್ರೆ ಅಂದ್ಕೋಬೇಡಿ. 5i ಕ್ಯಾಪ್ 5j ಕ್ಯಾಪ್. ಓಕೆ? ನೋಡಿ, ಕೆಲವು ಸಾಫ್ಟ್ವೇರ್ಗಳು ಈ ಥರನೇ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಯು ಹ್ಯಾವ್ ಟು ಅಡ್ಜಸ್ಟ್. ಬೇಸಿಕಲಿ ತುಂಬ ಮೈನರ್ ಚೇಂಜ್ ಏನಿರಲ್ಲ. 5i ಕ್ಯಾಪ್ 5j. ಇದು ನೋಡಿ 7i ಕ್ಯಾಪ್ 0j ಕ್ಯಾಪ್. ಎಕ್ಸ್ ಆಕ್ಸಿಸಲ್ಲಿ 7 ಯೂನಿಟ್ಸ್ ಬಂದಿದೆ, ವೈ ಆಕ್ಸಿಸಲ್ಲಿ ಹೋಗೇ ಇಲ್ಲ. ನಾನೀಗ ವೈ ಆಕ್ಸಿಸ್ ಒಂದು ನಿಮಿಷ ರೀ. ನಾನೀಗ ವೈ ಆಕ್ಸಿಸ್ ಮೇಲೆ ತೊಗೊಂಡೋದ್ರೆ ನೋಡಿ 2 ಯೂನಿಟ್ಸ್ ಮೇಲೆ ಹೋಗಿದ್ದೀನಿ. ಸೊ 2 ಬಂದಿದೆ. ಸೊ ಯು ಕ್ಯಾನ್ ಪ್ಲೇ ವಿತ್ ದಿಸ್ ಸ್ಟೂಡೆಂಟ್ಸ್. ಇದರಿಂದ ನೀವು ನೋಡ್ಕೋಬೋದು. ಇವಾಗ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಅಂದರೆ ಏನು ಗೊತ್ತಾ? ಇದು ವೆಕ್ಟರ್ ಯು, ಇದು ವೆಕ್ಟರ್ ವಿ. ಪ್ರೊಜೆಕ್ಷನ್ ಅಂದರೆ ಏನು ಗೊತ್ತಾ? ದಿಸ್ ಇಸ್ ದ ಪ್ರೊಜೆಕ್ಷನ್. ಅಂದರೆ ಈ ವೆಕ್ಟರ್ನ ನಾವು ಇಲ್ಲಿವರೆಗೂ ಪ್ರೊಜೆಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಪ್ರೊಜೆಕ್ಷನ್ ಆಫ್ ಯು, ಪ್ರೊಜೆಕ್ಷನ್ ಆಫ್ ಯು ವೆಕ್ಟರ್. ಸೊ ಪ್ರೊಜೆಕ್ಷನ್ ಆಫ್ ಯು ವೆಕ್ಟರಿನ ಫಾರ್ಮುಲಾ ಎಲ್ಲಿದೆ? ಕ್ಯಾಲ್ಕುಲೇಷನ್ ಇಲ್ಲಿದೆ. ವಿ ಹ್ಯಾವ್ ಗಾಟ್ ದ ಆನ್ಸರ್. ಇವಾಗ ಈ ಪ್ರೊಜೆಕ್ಷನ್ ಬೇಡ, ನನಗೆ ಇದ್ರ ಪ್ರೊಜೆಕ್ಷನ್ ಬೇಕು ಅಂದ್ಕೊಳ್ಳಿ. ಓಕೆ? ಸೊ ಇದನ್ನು ಇವಾಗ ಕಡಿಮೆ ಮಾಡಿ ಇದನ್ನು. ಸೊ ಇದು ಕಡಿಮೆ ಆದಾಗ ದಿಸ್ ಇಸ್ ದ ಪ್ರೊಜೆಕ್ಷನ್. ಓಕೆ? ಸೊ ಇದನ್ನೇ ಕೆಳಗಡೆ ತೊಗೊಂಬರ್ಬೋದು ನೀವು, ಇದನ್ನೇ ಮೇಲ್ಗಡೆ ತೊಗೊಂಡು ಹೋಗ್ಬೋದು. ಓಕೆ? ಸೊ ಯು ಕ್ಯಾನ್ ಪ್ಲೇ ವಿತ್ ದಿಸ್. ಅಂದರೆ ಇದು ಟಚ್ ಸ್ವಲ್ಪ ಹಿಂಗಾಗ್ತಾ ಇದೆ, ಬಟ್ ಮೌಸಲ್ಲಿ ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ಟೂಡೆಂಟ್ಸ್. ಯು ಕ್ಯಾನ್ ಟ್ರೈ ದಟ್ ಒಂದ್ಸತಿ. ಆಯಿತಾ? ಸೊ ದಿಸ್ ಇಸ್ ಅಬೌಟ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ಸ್. ಇಲ್ಲಿ ನೋಡಿ, ಈ ಥರ ಬಂದಾಗ ಈ ಥರ ಪ್ರೊಜೆಕ್ಟ್ ಆಗ್ತಾ ಇರುತ್ತೆ. ಬ್ಲ್ಯಾಕ್ ಆರೋ ಮಾರ್ಕ್ ನೋಡಿ. ಅದೇ ಆ ಕಡೆ ಹೋದರೆ ಅಕಸ್ಮಾತು ಈ ಥರ ಪ್ರೊಜೆಕ್ಟ್ ಆಗುತ್ತೆ. ಓಕೆ? ಸೊ ಇದಕ್ಕೆಲ್ಲ ಕ್ಯಾಲ್ಕುಲೇಷನ್ಗಳಲ್ಲಿ ಸೈಮಲ್ಟೇನಿಯಸ್ ಆಗಿ ಬರ್ತಾ ಇರುತ್ತೆ ಸ್ಟೂಡೆಂಟ್ಸ್. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಯಾವ ಥರ ಕಾಣಿಸುತ್ತೆ? ಈ ರೀತಿ ಕಾಣಿಸುತ್ತೆ.
3 ಡೈಮೆನ್ಷನಲ್ ವೆಕ್ಟರ್ ಯಾವ ಥರ ಕಾಣಿಸುತ್ತೆ ತೋರಿಸಿದ್ದೀನಿ, 2 ಡೈಮೆನ್ಷನಲ್ ವೆಕ್ಟರ್ ಯಾವ ಥರ ಕಾಣಿಸುತ್ತೆ ತೋರಿಸಿದ್ದೀನಿ, ಐ ಜೆ ಕೆ ಅಂದರೆ ಏನು ಅದು ಕೂಡ ತೋರಿಸಿದ್ದೀನಿ. ಇವಾಗ ನೋಡಿ ಇನ್ನೊಂದು ಪಾಯಿಂಟ್ ಇದೆ. ನಾವು ಪ್ರೀವಿಯಸ್ಸಲ್ಲಿ ಕಾಸ್ ಥೀಟಾ ಅಂತ ಬಂತು, ಕರೆಕ್ಟಾ? ನಾನೇನು ಹೇಳಿದೆ? ಐ ಅಂದರೆ ಇಟ್ ಇಸ್ 1 ಯೂನಿಟ್ ಇನ್ ಎಕ್ಸ್ ಆಕ್ಸಿಸ್, ಜೆ ಅಂದರೆ ಇಟ್ ಇಸ್ 1 ಯೂನಿಟ್ ಇನ್ ವೈ ಆಕ್ಸಿಸ್. ಇವಾಗ ಫಿಸಿಕ್ಸಲ್ಲಿ ನೀವು ನೋಡ್ತಾ ಇರ್ತೀರಾ, ಐ ಡಾಟ್ ಐ ಇಸ್ ಈಕ್ವಲ್ ಟು 1 ಅಂತ ಬರೀತಾರೆ. ಅಂದರೆ ಐ ಕ್ಯಾಪ್ ಇಸ್ ಇನ್ ಎಕ್ಸ್ ಆಕ್ಸಿಸ್, ಐ ಕ್ಯಾಪ್ ಇಸ್ ಅಗೇನ್ ಇನ್ ಎಕ್ಸ್ ಆಕ್ಸಿಸ್. ಸೊ ಐ ಇಂಟು ಐ ಏನಾಗುತ್ತೆ? 1 ಆಗುತ್ತೆ, ರೈಟ್? ಐ ಇಂಟು ಜೆ ಇಸ್ ಈಕ್ವಲ್ ಟು 0 ಅಂತ ಬರಿತೀವಿ ಯಾವುದರಲ್ಲಿ? ಫಿಸಿಕ್ಸಲ್ಲಿ. ಸೊ ಐ ಅಂದರೆ ಎಕ್ಸ್ ಆಕ್ಸಿಸ್, ಜೆ ಅಂದರೆ ವೈ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸು ವೈ ಆಕ್ಸಿಸ್ಗೂ ಮಧ್ಯದಲ್ಲಿರೋ ಆ್ಯಂಗಲ್ ಎಷ್ಟು? ಎಕ್ಸಾಕ್ಟ್ಲಿ 90 ಡಿಗ್ರೀಸ್ ಪರ್ಪೆಂಡಿಕ್ಯುಲರ್, ರೈಟ್? ಸೊ ಕಾಸ್ 90ಯ ವ್ಯಾಲ್ಯೂ ಏನು ಸ್ಟೂಡೆಂಟ್ಸ್? ಐ ಇಂಟು ಜೆ ಮಾಡಿದಾಗ 0 ಬರುತ್ತೆ. ಏನಕ್ಕೆಂದರೆ ಬಿಕಾಸ್ ಕಾಸ್ 90 ಇಸ್ ಈಕ್ವಲ್ ಟು 0. ಇವಾಗ ಐ ಮತ್ತು ಜೆ ವೆಕ್ಟರ್ಸ್ಗಳ ಮಧ್ಯದಲ್ಲಿ 90 ಡಿಗ್ರೀಸ್ ಇರಬೇಕಂದ್ರೆ ಸೊ ಕಾಸ್ 90 ಹಾಕಿದಾಗ ಏನಾಗುತ್ತೆ? 0 ಆಗಿ ಹೋಗುತ್ತೆ ಅದು. ಐ ಕ್ಯಾಪ್ ಇಂಟು ಐ ಕ್ಯಾಪ್, ಸೊ ಇಲ್ಲಿ ಆ್ಯಂಗಲ್ ಏನಾಗುತ್ತೆ? 0 ಡಿಗ್ರೀಸ್ ಆಗುತ್ತೆ. ಸೊ ವಾಟ್ ಇಸ್ ಕಾಸ್ 0? 1. ಸೊ ಅದಕ್ಕೆ ಐ ಕ್ಯಾಪ್ ಇಂಟು ಐ ಕ್ಯಾಪ್ ಇಸ್ ಈಕ್ವಲ್ ಟು 1, ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಇಸ್ ಈಕ್ವಲ್ ಟು 0 ಸ್ಟೂಡೆಂಟ್ಸ್. ಓಕೆ, ಸೊ ಇದು ನಮ್ಮ 3ನೇ ಲಿಂಕು. 3 ಲಿಂಕ್ಸ್ ತೋರಿಸಿದ್ದೀನಿ ನಾನು ನಿಮಗೆ. ಒಂದು ವೆಕ್ಟರ್ ವಿಜುವಲೈಸರ್ 2D 3D ಇದೆ ಅದರಲ್ಲಿ, ಇನ್ನೊಂದು ಡಾಟ್ ಪ್ರಾಡಕ್ಟು, ಇನ್ನೊಂದು ವೆಕ್ಟರ್ ಪ್ರೊಜೆಕ್ಷನ್. ಓಕೆ, ಸೊ ಈ ವಿಡಿಯೋಸು ನಿಮಗೆ ನಾನು ಬಂದು ಫಿಸಿಕ್ಸ್ ಹೇಳ್ಕೊಡೋದಕ್ಕಲ್ಲ, ನಿಮಗೆ ಫಿಸಿಕ್ಸ್ ಹೇಳ್ಕೊಡೋದು ಲೋಕೇಶ್ ಸರ್ ಹೇಳ್ಕೊಟ್ಟಿರೋ ಫಿಸಿಕ್ಸಲ್ಲಿ ವೆಕ್ಟರ್ಸ್ ಅನ್ನೋ ಒಂದು ಚಿಕ್ಕ ಪಾಠ ಇದೆ. ಅದು ನೀವು 12th ಓದ್ತೀರಾ. ಅದನ್ನು ನಿಮಗೆ ಇವಾಗಲೇ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬೇಕಂತ ಒಂದು ಚಿಕ್ಕ ಪ್ರಯತ್ನ. ವಿಜುವಲಿ ನಾನು ನಿಮ್ಗೆ ತೋರಿಸಿದ್ದೀನಿ ವೆಕ್ಟರ್ಸ್ ಅಂದರೆ ಏನು, ಯಾವ ರೀತಿ ಪ್ರೊಜೆಕ್ಷನ್ ಆಗುತ್ತೆ ಎಲ್ಲಾನು. ಸೊ ಇಷ್ಟ ಆದರೆ ಸ್ಟೂಡೆಂಟ್ಸ್ ಈ ವಿಡಿಯೋನ ಲೈಕ್ ಮಾಡಿ. ಬೇರೆ ಯಾವುದಾದ್ರೂ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ವೇರ್ ಮ್ಯಾಥಮೆಟಿಕ್ಸ್ ಇಸ್ ತುಂಬ ಇನ್ವಾಲ್ವ್ಡ್ ಇದ್ದರೆ ಅಂಥ ಟಾಪಿಕ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಟಾಪಿಕ್ಸ್ನ ನಾನು ಮಾಡೋದಕ್ಕೆ, ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾ ಮತ್ತೆ ಆದಷ್ಟು ಬೇಗ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.